ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮಗೆ ನಿಜವಾಗಿಯೂ ಬಿಡುಗಡೆಯಾಗುವುದು. ರೀಪ್ರಿಂಟ್ಸ್ ಪುಟ 2438, ಪುಟದ ಸಂಖ್ಯೆ 233, 234. ಈ ಪಾಠದಲ್ಲಿನ ನಮ್ಮ ಕರ್ತನ ಉಪದೇಶವು ನಮ್ಮ ಹಿಂದಿನ ಪಾಠದಲ್ಲಿ ಪ್ರಸ್ತಾಪಿಸಿರುವ ಪರ್ಣಶಾಲೆಗಳ ಹಬ್ಬದ 8ನೆಯ ದಿನದ ಅಥವಾ ಮಹಾದಿನದ ಮಾರನೆಯ ದಿನದಂದು ನೀಡಲಾಗಿರುವುದೆಂದು ಭಾವಿಸಲಾಗಿರುವುದು. ಈ ನಿರ್ಣಯವು ಈ 8ನೇ ಅಧ್ಯಾಯದ ಮೊದಲನೆಯ ವಚನದ ಮೇಲೆ ಮತ್ತು 7ನೇ ಅಧ್ಯಾಯದ ಕಡೆಯ ವಚನದ ಮೇಲೆ ಆಧಾರವಾಗಿರುವುದು. 8ನೆಯ ದಿನವು ಸರಿಯಾಗಿ ಹಬ್ಬದ ಕಡೆಯ ದಿನವಾದರೂ ಜನರು ಈ ಹಬ್ಬದ ಸಂತೋಷವನ್ನು ಬಿಟ್ಟುಕೊಡಲು ಮನಸ್ಸಿಲ್ಲದ್ದರಿಂದ ಮತ್ತೊಂದು ದಿನವನ್ನು ಕೆಲವು ಮಟ್ಟಿಗೆ ಆಚರಿಸಲಾಗುತ್ತೆಂದು ತೋರುತ್ತದೆ. ಇನ್ನೊಂದು ಅಭಿಪ್ರಾಯವೆಂದರೆ ಇದು 8ನೆಯ ದಿನದಲ್ಲಿ ಮಾಡಿದ ಉಪದೇಶದ ಭಾಗವಾಗಿತ್ತೆಂಬುದು. ಈ ಹಬ್ಬದಲ್ಲಿ 2 ದೊಡ್ಡ ದೀಪಗಳನ್ನು ದೇವಾಲಯದ ದ್ವಾರದ ಮಂಟಪದಲ್ಲಿ ಇರಿಸಲಾಗುತ್ತಿತ್ತೆಂದು ಹೇಳಲಾಗಿರುವುದು. ಈ ಸ್ಥಳದಲ್ಲಿಯೇ ಯೇಸುವು ಉಪದೇಶ ಮಾಡಿದುದು. ಈ ದೀಪಗಳು ಅಥವಾ ದೀಪಸ್ತಂಭಗಳು ಚಿನ್ನದ ಮುಲಾಮಿನ ಲೇಪನದಿಂದ ಅಲಂಕೃತವಾಗಿ 75 ಅಡಿ ಎತ್ತರವಾಗಿದ್ದು ಪಟ್ಟಣದ ಮೇಲೆಲ್ಲ ಬೆಳಕನ್ನು ಚೆಲ್ಲುತ್ತಿದ್ದು, ಆ ಸಮಯದಲ್ಲಿ ಇದು ಬಹು ಅಸಾಧಾರಣವಾಗಿತ್ತು. ಇದು ಲೋಕಕ್ಕೆ ಬೆಳಕು ಎಂಬ ಯೇಸುವಿನ ಉಪದೇಶಕ್ಕೆ ಆಧಾರವಾಗಿತ್ತೆಂದು ಭಾವಿಸಲಾಗಿರುವುದು. ಆದರೂ ಯೆಹೂದ್ಯರು ಮಾಡುತ್ತಿದ್ದ ಕೆಲವು ಆಚರಣೆಗಳ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಮ್ಮ ಕರ್ತನು ಈ ಹೇಳಿಕೆಗಳನ್ನು ನೀಡಿರುವ ಸಾಧ್ಯತೆಗಳಿವೆ. ಬಕ್ಸ್ಡ್ರಾಫ್ ಎಂಬುವವರು ಈ ಮುಂದಿನ ವರ್ಣನೆಯನ್ನು ನೀಡಿರುವರು. 9ನೆಯ ದಿನ ಅಂದರೆ ಪರ್ಣಶಾಲೆಗಳ ಹಬ್ಬದ 8ನೆಯ ದಿನದ ಮಾರನೆಯ ದಿನವು ಹೀಗೆಯೇ ಪರಿಶುದ್ಧ ದಿನವಾಗಿದ್ದು, ಅದನ್ನು ಧರ್ಮಶಾಸ್ತ್ರದ ಸಲುವಾಗಿ ಸಂತೋಷದ ಹಬ್ಬ ಎಂದು ಕರೆಯಲಾಗುವುದು. ಏಕೆಂದರೆ ಧರ್ಮಶಾಸ್ತ್ರದ ಕಡೆಯ ಭಾಗವನ್ನು ಆ ದಿನದಲ್ಲಿ ಓದಲಾಗುತ್ತಿತ್ತು. ಉಳಿದ ಭಾಗಗಳನ್ನು ಹಿಂದಿನ ಸಬ್ಬತ್ ದಿನಗಳಲ್ಲಿ ಓದಲಾಗಿರುತ್ತಿತ್ತು. 9ನೆಯ ದಿನದಲ್ಲಿ ಯೆಹೂದ್ಯರು ವಾಡಿಕೆಯಾಗಿ ಮಾಡುತ್ತಿದ್ದುದೇನೆಂದರೆ ಧರ್ಮಶಾಸ್ತ್ರದ ಎಲ್ಲ ಗ್ರಂಥಗಳನ್ನು ಅದರ ಪೆಟ್ಟಿಗೆಯಿಂದ ಹೊರತೆಗೆದು, ಅಲ್ಲದೆ ಬಹು ನಿರ್ದಿಷ್ಟವಾಗಿ ಕೀರ್ತನೆ ವಾಕ್ಯಭಾಗ್ಯಗಳ ಸೂಚನೆಯಾಗಿ ಅದರಲ್ಲಿ ದೀಪವನ್ನು ಇಡುತ್ತಿದ್ದುದು. ಯೆಹೂದ್ಯ ಸಭಾಮಂದಿರದ ಈ ಕಾರ್ಯವನ್ನು ಸಾಂಕೇತಿಕವಾಗಿ ಪರಿಗಣಿಸಿದಾಗ ಮೊದಲು ಧರ್ಮಶಾಸ್ತ್ರವು ಬೆಳಕಾಗಿತ್ತೆಂಬುದು ಮತ್ತು 2ನೇಯದಾಗಿ ನಿಜವಾದ ಬೆಳಕು ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ದೇವರ ಕೃಪೆಯ ವಿಷಯವಾದ ಸುವಾರ್ತೆಯು ಯೆಹೂದ್ಯರ ಆಜ್ಞಾವಿಧಿಗಳನ್ನು ಕಡೆಯಲ್ಲಿ ರದ್ದುಪಡಿಸುವುದೆಂಬುದು ಅನ್ವಯವಾಗಿರುತ್ತದೆ. ಕಡೆಯದಾದ ಈ ವಿಷಯವು ಅಥವಾ ಈ ದೊಡ್ಡ 2 ದೀಪಗಳು ಇಲ್ಲವೇ ಇವೆರಡು ನಮ್ಮ ಕರ್ತನ ಪಾಠವನ್ನು ಒತ್ತಿ ಹೇಳಲು ರಚಿಸಿದ ಒಂದು ಬಹು ಸೂಕ್ತವಾದ ಸಲಹೆ ಅಥವಾ ನಿದರ್ಶನವಾಗಿತ್ತು. ಒಂದರ ಆಲೋಚನೆಯೆಂದರೆ ಲೋಕವು ಕತ್ತಲೆಯಲ್ಲಿದ್ದು ಜೀವ ಕೊಡುವ ಬೆಳಕಿನ ಅಗತ್ಯವಿರುವುದೆಂದು, ಅಲ್ಲದೆ ಯಾರೂ ಆ ಬೆಳಕಿನಲ್ಲಿ ನಡೆಯುವರೋ ಅವನು ಎಡಹುವುದಿಲ್ಲವೆಂಬುದು. ಇನ್ನೊಂದರ ಸಲಹೆ ಅಥವಾ ಆಲೋಚನೆಯು ಇದರಂತೆಯೇ ಗ್ರಹಿಸಬಹುದಾದದ್ದು. ಅದೇನೆಂದರೆ ಅಜ್ಞಾನವೆಂಬ ತೆರೆಯು ಕಡೆಯದಾಗಿ ತೆಗೆಯಲಾಗುವುದನ್ನು ಹಾಗೂ ಸತ್ಯದ ಆತ್ಮವನ್ನು ಅರಿತುಕೊಳ್ಳಲಾಗುವುದನ್ನು ಅನ್ವಯಿಸಲಾಗಿರುವುದು. ಮತ್ತು ಹೀಗೆ ಯೇಸು ನಿಜವಾದ ಬೆಳಕಾಗಿ ಲೋಕಕ್ಕೆ ಬರುವ ಪ್ರತಿ ಮನುಷ್ಯನಿಗೂ ದೇವರ ಗುಣಗಳ ಮತ್ತು ಆಜ್ಞೆಗಳ ಅಲ್ಲದೆ ನಿತ್ಯ ಜೀವವನ್ನು ಹೊಂದಿ ಅನುಭವಿಸಲು ಇರುವ ಷರತ್ತುಗಳ ವಿಷಯವಾದ ಬೆಳಕನ್ನು ಕೊಡುವವನಾಗಿರುವನು. ಇನ್ನೊಂದು ಸಲಹೆ ಎಂದರೆ ಪರ್ಣಶಾಲೆಗಳ ಹಬ್ಬವು ಇಸ್ರಾಯೇಲರು ಅರಣ್ಯದ ಮಾರ್ಗವಾಗಿ ಕಾನಾನಿಗೆ ಪ್ರಯಾಣಿಸುತ್ತಿದ್ದುದನ್ನು ಸೂಚಿಸುತ್ತಿರುವಂತೆ ಅವರು ಹಿಂಬಾಲಿಸಬೇಕಿದ್ದ ಈ 2 ದೊಡ್ಡ ಬೆಳಕುಗಳು
ಅಗ್ನಿಸ್ತಂಭ ಮತ್ತು ಮೇಘಸ್ತಂಭಗಳ ವಿಷಯವನ್ನು ಉಲ್ಲೇಖಿಸಿರುವ ಸಂಭವವಿದೆ. ಇವು ಇಸ್ರಾಯೇಲರನ್ನು ಅರಣ್ಯ ಪ್ರಯಾಣದಲ್ಲಿ ನಡೆಸಿದ ದೊಡ್ಡ ಬೆಳಕಾಗಿದ್ದು, ಅವುಗಳನ್ನು ಬೆನ್ನಟ್ಟಿ ಬಂದ ಅವರ ಶತ್ರುಗಳಿಗೂ ಘೋರವಾದ ಕತ್ತಲಾಗಿದ್ದವು. ಈ ಅಂಶವು ಇನ್ನೊಂದನ್ನು ಸಂಪೂರ್ಣವಾಗಿ ಹೊಂದಿಕೊಂಡಿರುವುದು. ಕಾರಣ ಆತ್ಮಿಕ ಇಸ್ರಾಯೇಲರು ಪಾಪವೆಂಬ ಅರಣ್ಯದ ಮೂಲಕವಾಗಿ ಪರಮ ಕಾನಾನಿನ ಕಡೆಗೆ ಪ್ರಯಾಣಿಸುತ್ತಿದ್ದಾರೆಂದು ಮತ್ತು ನಮ್ಮ ಕರ್ತನು ಹಾಗೂ ಆತನ ಉಪದೇಶಗಳು ತನ್ನ ಜನರಿಗೆ, ಅಂದರೆ ಒಂದೇ ಮನೆಯಂತಿರುವ ನಂಬಿಕೆಯುಳ್ಳವರಿಗೆ, ಅದರಲ್ಲಿ ವಿಶೇಷವಾಗಿ ಪರಲೋಕದಿಂದಾದ ಮಾರ್ಗದರ್ಶನಗಳಿಗೆ ಜಾಗರೂಕರಾಗಿ ಲಕ್ಷ್ಯ ಕೊಡುವವರಿಗೆ ಬೆಳಕು ಮತ್ತು ಮಾರ್ಗದರ್ಶನವೂ ಆಗಿರುವುದನ್ನು ನಾವು ಅರಿತುಕೊಂಡಿರುವೆವು.